ಇದು ಸಾಂಪ್ರದಾಯಿಕವಾಗಿ ಉಪ್ಪಿನಕಾಯಿ ಮಾಡೋಕ್ಕೆ ಬೇಕಾಗಿರುವಂಥ ಸಾಂಬಾರ ಪದಾರ್ಥಗಳು: ಸಣ್ಣ ಮೆಣಸು ಅಥವಾ ಸೂಜಿ ಮೆಣಸು, ಅರಿಶಿನ, ಸಾಸಿವೆ, ಜೀರಿಗೆ, ಶಾಯಿ ಜೀರಿಗೆ, ಒಣಗಿರುವಂಥ ಶುಂಠಿ, ದಾಲ್ಚೀನಿ, ಲವಂಗ ಇದೆಲ್ಲನೂ ಹಾಕಿ ತೊಳೆದು ಒಣಗಿಸಿರೋದು. ಬಿಸಿಲಲ್ಲಿ ಒಂದು 6ರಿಂದ 7 ಬಿಸಿಲು ಒಣಗಿಸಿರೋದು. ಅರಿಶಿನ ಪುಡಿನ ಆಮೇಲೆ ಹಾಕಿರೋದು. ಇದು ನಾವು ಮನೇಲೇ ಮಾಡಿರೋಂಥ ಮೆಣಸಿನ ಪುಡಿ. ಮೆಣಸನ್ನು ತೊಳೆದು ಒಣಗಿಸಿ ಮಿಕ್ಸಿಯಲ್ಲಿ ರುಬ್ಬಿ ಪುಡಿ ಮಾಡಿರೋದು. ಇದು ನೋಡಿ ಅಪ್ಪೆ ಮಿಡಿ. ಎಳೆಯ ಅಪ್ಪೆ ಮಿಡಿಯನ್ನು, ಅಪ್ಪೆ ಮಿಡಿ ಅಂದರೆ ಉಪ್ಪಿನಕಾಯಿ ಬಳಸುವಂಥ ಮಾವಿನಕಾಯಿ, ಅದನ್ನು ಉಪ್ಪಲ್ಲಿ ಹಾಕಿ ಚಟ್ಟಾಕಿರುವಂಥದ್ದು. ಇದು ಬಂದು ಉಪ್ಪು ನೀರು. ಉಪ್ಪನ್ನು ನೀರಲ್ಲಿ ಕರಡಿ ಅದು ಮತ್ತೆ ಅದನ್ನು ಕಾಯಿಸಿ ಉಪ್ಪು ನೀರನ್ನು ಮಾಡಿರೋಂಥದ್ದು. ಈಗ ನಾನಿಲ್ಲಿ ಒಣ ಶುಂಠಿಯನ್ನು ಕುಟ್ಟಾಣಿಯಲ್ಲಿ ಜಜ್ಕೋತಾ ಇದ್ದೀನಿ. ಶುಂಠಿ ಇಷ್ಟು ತರಿ ಆದರೆ ಸಾಕಾಗುತ್ತೆ. ಈಗ ಮಿಕ್ಸಿ ಜಾರ್ಗೆ ನಾನು ಎಲ್ಲ ಸಾಂಬಾರು ಪದಾರ್ಥಗಳನ್ನ ಹಾಕ್ತಾ ಇದ್ದೀನಿ. ಇದು ಮೆಣಸಿನ ಹುಡಿ ಮಾಡಿರೋದ್ರಿಂದ ಹಾಗೇ ಇದೆ, ಅದನ್ನ ತೊಳೆದಿಲ್ಲ. ಈಗ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಪಾತ್ರೆಗೆ ಹಾಕಿದ್ದೀನಿ. ಈಗ ಇದನ್ನ ನುಣ್ಣಗೆ ರುಬ್ಕೋಬೇಕು. ನೀರು ಹಾಕೋ ಹಾಗಿಲ್ಲ, ಹಾಗೆ ಪೌಡ್ರ್ ಮಾಡ್ಕೋಬೇಕು. ಈಗ ಇದನ್ನ ನುಣ್ಣಗೆ ರುಬ್ಕೊಂಡಿದ್ದೀನಿ ಈ ಥರ. ಇದು ಉಪ್ಪಲ್ಲಿ ಹಾಕಿರೋಂಥ ಅಪ್ಪೆ ಮಿಡಿ. ಇದನ್ನು ಈಗ ಕರೆಕ್ಟಾಗಿ ಒರೆಸ್ಕೋಬೇಕು. ಸ್ವಲ್ಪ ತೇವ ಇರುತ್ತೆ. ಈ ಥರ ಇಲ್ಲಿ ಒರೆಸಿರೋದನ್ನು ಇಲ್ಲಿ ಹಾಕಬೇಕು. ಉಪ್ಪು ನೀರು, ರುಬ್ಬಿಟ್ಟುಕೊಂಡಿರೋಂಥ ಮಸಾಲ ಮತ್ತು ಮೆಣಸಿನ ಪುಡಿ 3 ಹಾಕಿ ಮತ್ತೆ ರುಬ್ಬಬೇಕು. ಮಸಾಲೆಗೆ ಉಪ್ಪು ನೀರನ್ನು ಹಾಕಬೇಕು. ಬೇರೆ ನೀರು ಹಾಕಿ ಬೀಸೋ ಆಗಿಲ್ಲ, ಮಾಡ್ಕೊಂಡಿರೋಂಥ ಉಪ್ಪು ನೀರನ್ನೇ ಹಾಕಬೇಕು. ರುಬ್ಕೊಂಡಿರೋ ಮಿಶ್ರಣನ ಇವಾಗ ಅಪ್ಪೆ ಮಿಡಿಗೆ ಹಾಕ್ತಾಯಿದ್ದೀನಿ. ಪೂರ್ತಿಯಾಗಿ ಒರೆಸಾಗಿಲ್ಲ, ಆದರೂ ಹಾಕ್ತಾಯಿದ್ದೀನಿ ನಾನು. ಅಲ್ಲಿ ನಮ್ಮಮ್ಮ ಅಪ್ಪೆ ಮಿಡಿನ ಒರೆಸ್ತಾ ಇದ್ದಾರೆ. ನಾನಿಲ್ಲಿ ಆಗಿರೋದು ಅಷ್ಟಕ್ಕೆ ಮಸಾಲ ಹಾಕಿದ್ದೀನಿ. ಮೆಣಸಿನ ಪುಡಿ ಒಂದು ಹಾಕೋದು ಬಾಕಿ ಇದೆ. ಈಗ ಮೆಣಸಿನ ಪುಡಿಗೂ ಉಪ್ಪು ನೀರು ಹಾಕಿ ರುಬ್ಕೋಬೇಕು. ಬೇರೆ ನೀರು ಹಾಕೋ ಆಗಿಲ್ಲ, ಕುದಿಸಿದ ಉಪ್ಪು ನೀರನ್ನೇ ಹಾಕಬೇಕು. ಇವಾಗ ಮೆಣಸಿನ ಪುಡಿನೂ ಕೂಡ ಉಪ್ಪು ನೀರಲ್ಲಿ ರುಬ್ಕೊಂಡಿದ್ದೀನಿ. ನೋಡಿ, ರುಬ್ಕೊಂಡಿರೋಂಥ ಮಸಾಲೆನ ಪೂರ್ತಿಯಾಗಿ ಇಲ್ಲಿ ಹಾಕ್ತಾ ಇದ್ದೀನಿ. ಈಗ ನಾನು ಇದೆಲ್ಲದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸಾವಕಾಶವಾಗಿ ಮಿಕ್ಸ್ ಮಾಡಬೇಕು ಎಲ್ಲದನ್ನು. ಮಸಾಲೆ ಪದಾರ್ಥಗಳು, ಅಪ್ಪೆ ಮಿಡಿ ಮತ್ತು ಮೆಣಸಿನ ಹುಡಿ ಎಲ್ಲನೂ ಸರಿಯಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ಇದು ಕರೆಕ್ಟಾಗಿದೆ. ಇವಾಗ ಉಪ್ಪಿನಕಾಯಿ ರೆಡಿ ಆಗಿದೆ. ನಾವು ಇದನ್ನು ಸರ್ವ್ ಮಾಡುವಾಗ ಸಾಸಿವೆ ಅಥವಾ ಇಂಗಿನ ಒಗ್ಗರಣೆನ ಹಾಕ್ಕೋಬೋದು. ನಾನು ಇವಾಗ ಹಾಕ್ತಾ ಇಲ್ಲ, ಸರ್ವ್ ಮಾಡುವಾಗ ಸ್ವಲ್ಪ ಸ್ವಲ್ಪನೇ ತೆಗೆದು ಹಾಕ್ಕೋಬೋದು. ಇವಾಗ ಸ್ಟೋರ್ ಮಾಡಿಡುವಾಗ ಏನೂ ಹಾಕ್ತಾ ಇಲ್ಲ. ಅಷ್ಟೇ ದಿನ ಬಳಕೆಗೆ ಎಷ್ಟು ಬೇಕು ಅಂತ ತೆಕ್ಕೊಂಡು ಅದಕ್ಕೆ ಸಾಸಿವೆ ಅಥವಾ ಇಂಗಿನ ಒಗ್ಗರಣೆನ ಹಾಕ್ಕೋಬೋದು. ಸಾಸಿವೆ ಎಣ್ಣೆಲಿ ಕೂಡ ಹಾಕ್ಬೋದು. ರೆಡಿಯಾಗಿರೋಂಥ ಉಪ್ಪಿನಕಾಯಿನ ಈ ಥರ ಗ್ಲಾಸ್ ಜಾರಲ್ಲಿ ತುಂಬ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಳಕೆ ಮಾಡೋಕ್ಕೆ ಹೋಗಬೇಡಿ. ತುಂಬ ಜನ ನೋಡಿದ್ದೀನಿ ಪ್ಲಾಸ್ಟಿಕ್ಕಲ್ಲಿ ಉಪ್ಪಿನಕಾಯನ್ನು ಹಾಕ್ತಾರೆ. ಅದು ತುಂಬಾ ಕೆಟ್ಟದ್ದು, ಆರೋಗ್ಯಕ್ಕೆ ತುಂಬಾ ಕೆಟ್ಟದ್ದು. ಹಾಗಾಗಿ ಗ್ಲಾಸಿಂದನ್ನು ಬಳಕೆ ಮಾಡಿ. ಮುಂಚೆಲ್ಲ ಪಿಂಗಾಣಿದು ಬಳಕೆ ಮಾಡ್ತಾಯಿದ್ರು. ಪಿಂಗಾಣಿ ಆದರೂ ಆಗುತ್ತೆ, ಇನ್ನೂ ಒಳ್ಳೆಯದು. ಪಿಂಗಾಣಿ ಇಲ್ಲಾಂದರೆ ನೀವು ಗ್ಲಾಸಲ್ಲಿ ಕೂಡ ಹಾಕ್ಬೋದು. ಗ್ಲಾಸಲ್ಲಿ ಹಾಕಿಟ್ರೆ ತುಂಬ ದಿನ ಅದು ಬಾಳಿಕೆ ಬರುತ್ತೆ. 1 ವರ್ಷ ಆದರೂ ಕೂಡ ಈ ಉಪ್ಪಿನಕಾಯಿ ಸ್ವಲ್ಪ ಕೂಡ ಹಾಳಾಗಲ್ಲ. ಇಲ್ಲಿ 2 ಗಾಜಿನ ಜಾರಲ್ಲಿ ಉಪ್ಪಿನಕಾಯನ್ನು ಹಾಕಿಟ್ಟಿದ್ದೀವಿ. ಒಂದು ದಿನ ಬಳಕೆಗೆ ಅಂತ, ಮತ್ತೊಂದು ಶೇಖರಣೆ ಮಾಡಿ ಇಡೋಕ್ಕೆ ಅಂತ. ಇದನ್ನು ನಾವು ಬೇಕಾದಷ್ಟೇ ತೆಕ್ಕೊಂಡು ಅದಕ್ಕೆ ಮೇಲಿಂದ ಒಗ್ಗರಣೆಯನ್ನು ಹಾಕ್ಕೋಬೋದು. ಈ ಥರ ಒಂದು ಬಟ್ಟೆಯನ್ನು ಮುಚ್ಚಿ ಮೇಲಿಂದ ಮುಚ್ಚಳವನ್ನು ಹಾಕಬೇಕಾಗತ್ತೆ. ನೋಡಿ, ಈ ಥರ
ಬಟ್ಟೆಯನ್ನು ಮುಚ್ಚಿ ಮುಚ್ಚಳವನ್ನು ಹಾಕಿದ್ದೀವಿ. ಸಾಧ್ಯವಾದಷ್ಟು ಎಲ್ಲರೂ ಮನೇಲೇ ಉಪ್ಪಿನಕಾಯಿ ಮಾಡ್ಕೊಳ್ಳಿ. ಯಾವುದೇ ಪ್ರಿಸರ್ವೇಟಿವನ್ನು ಹಾಕಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.